A very good morning to one and all. So in the previous class, we have started with the disequilibrium in the balance of payment. Okay. ನಾ ಕಾನ್ಸೆಪ್ಟ್ ಹೇಳಿದೆ ವಾಟ್ ಈಸ್ ದ ಮೀನಿಂಗ್ ಆಫ್ ಇಕ್ವಿಲಿಬ್ರಿಯಂ. ನೋಡ್ರಿ, ಇಕ್ವಿಲಿಬ್ರಿಯಂ ಅಂದ್ರ ಇನ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ವೇರ್ ಬೋತ್ ದ ಸೈಡ್ ಈಕ್ವಲ್ ಅದ, ವೇರ್ ಟೋಟಲ್ ರಿಸಿಪ್ಟ್ಸ್ ಮತ್ತು ಟೋಟಲ್ ಪೇಮೆಂಟ್ ಈಕ್ವಲ್ ಆದಂದ್ರ ಅದಕ್ಕೆ ನಾವ್ ಏನಂತೀರಿ, ಇಕ್ವಿಲಿಬ್ರಿಯಂ ಅಂತೀರಿ. ಓಕೆ, ವೇರ್ ದ ಟೋಟಲ್ ನಾವು ಒಂದು ಕೇಸ್ ಸ್ಟಡಿ ಸಾಲ್ವ್ ಮಾಡಿ ತೋರಿಸಿದ್ದೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಒಳಗೆ, ವೇರ್ ಟೋಟಲ್ ರಿಸಿಪ್ಟ್ ಮತ್ತು ಟೋಟಲ್ ಪೇಮೆಂಟ್ ಈಕ್ವಲ್ ಆದಂದ್ರ ಅದಕ್ಕೆ ನಾವ್ ಏನಂತೀರಿ, ಇಕ್ವಿಲಿಬ್ರಿಯಂ. ಓಕೆ, ಇನ್ನೊಂದು ಕಾನ್ಸೆಪ್ಟ್ ಬರ್ತದ ಡಿಸ್ ಈಕ್ವಿಲಿಬ್ರಿಯಂ. ಡಿಸ್ ಈಕ್ವಿಲಿಬ್ರಿಯಂ ಅಂದ್ರೆ ಈಕ್ವಲ್ ಆಗ್ಲಿಕತ್ತಿಲ್ಲ. ಓಕೆ, ಈಕ್ವಲ್ ಆಗ್ಲಿಕತ್ತಿಲ್ಲ, ಟೋಟಲ್ ರಿಸಿಪ್ಟ್ ಈಕ್ವಲ್ ಆಗ್ಲಿಕತ್ತಿಲ್ಲ, ಟೋಟಲ್ ಪೇಮೆಂಟ್ಸ್ನು ಈಕ್ವಲ್ ಆಗ್ಲಿಕತ್ತಿಲ್ಲ ಇನ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಅದಕ್ಕೆ ನಾವ್ ಏನಂತೀರಿ, ಡಿಸ್ ಈಕ್ವಿಲಿಬ್ರಿಯಂ. ಓಕೆ, ಅಂದ್ರೆ ಏನಾಗ್ತದ, ವೇರ್ ಅ ಕಂಟ್ರಿ ಡಸ್ ಅಂದ್ರೆ ಕಂಟ್ರಿ ಏನ್ ಮಾಡ್ತದ, ಮೋರ್ ಇಂಪೋರ್ಟ್ ಮಾಡ್ತದ. ಓಕೆ, ನೋಡ್ರಿ, ಎಕ್ಸ್ಪೋರ್ಟ್ ಮೋರ್ ಆದಂದ್ರ, ಇಂಪೋರ್ಟ್ ಲೆಸ್ ಆದಂದ್ರ ಅದು ಕಂಟ್ರಿ ನಾವೇನಂತೀರಿ, ಫೇವರೇಬಲ್ ಕಂಟ್ರಿ ಅಂತೀರಿ. ವೇರ್ ಎಕ್ಸ್ಪೋರ್ಟ್ ಮೋರ್ ಆಗ್ಲಿಕತ್ತದ, ಓಕೆ, ಇಂಪೋರ್ಟ್ ಲೆಸ್ ಆಗ್ಲಿಕತ್ತದ. ಎಕ್ಸ್ಪೋರ್ಟ್ ಮೋರ್ ಆದಂದ್ರ ಕಂಟ್ರಿ ಒಳಗ ಇನ್ಫ್ಲೋ ಭಾಳ ಬರ್ತದ, ಇನ್ಫ್ಲೋ ಭಾಳ ಬರ್ತದ. ಓಕೆ, ಇಂಪೋರ್ಟ್ ಕಡಿಮೆ ಆಗ್ತದ. ಓಕೆ, ಒಂದ್ ಕಂಟ್ರಿ ಲೆಸ್ ಇಂಪೋರ್ಟ್ ಮಾಡ್ಲಿಕತ್ತದ, ಒಂದ್ ಕಂಟ್ರಿ ಎಕ್ಸ್ಪೋರ್ಟ್ ಭಾಳ ಮಾಡ್ಲಿಕತ್ತದ. ಫಾರ್ ಎಕ್ಸಾಂಪಲ್ ಇಂಡಿಯಾ ವಿ ವಿಲ್ ಟೇಕ್. ಇಂಡಿಯಾ ಏನ್ ಮಾಡ್ಲಿಕತ್ತದ್ರಿ, ಮೋರ್ ಎಕ್ಸ್ಪೋರ್ಟ್ ಮಾಡ್ಲಿಕತ್ತದ. ಇಂಪೋರ್ಟ್ ಏನ್ ಮಾಡ್ಲಿಕತ್ತದ, ಲೆಸ್ ಮಾಡ್ಲಿಕತ್ತದ. ಅದಕ್ಕೆ ನಾವ್ ಏನಂತೀರಿ, ಅದು ಒಂದು ಫೇವರೇಬಲ್ ಕಂಟ್ರಿ. ಅದು ಒಂದು ಫೇವರೇಬಲ್ ಕಂಟ್ರಿ ಮೀನ್ಸ್ ವಿ ಕ್ಯಾನ್ ಸೇ ಇಟ್ ಇಸ್ ಅ ಕಂಟ್ರಿ ಇನ್ ಅ ಗುಡ್ ಪೊಸಿಷನ್. ಓಕೆ, ಅಂದ್ರೆ ಇನ್ಫ್ಲೋ ಭಾಳ ಆಗ್ಲಿಕತ್ತದ, ನಾವು ಎಕ್ಸ್ಪೋರ್ಟ್ ಮಾಡ್ಲಿಕತ್ತೀರಿ, ನಮ್ ಪೇಮೆಂಟ್ ಭಾಳ ಆಗ್ಲಿಕತ್ತಾವ. ಇನ್ನೊಂದ್ ಬರ್ತದ ಇಂಪೋರ್ಟ್. ಇಂಡಿಯಾ ಇಂಪೋರ್ಟ್ ಭಾಳ ಮಾಡ್ಲಿಕತ್ತದ, ಎಕ್ಸ್ಪೋರ್ಟ್ ಲೆಸ್ ಮಾಡ್ಲಿಕತ್ತದ. ಅದಕ್ಕೆ ನಾವೇನಂತೀರಿ, ಅನ್ಫೇವರೇಬಲ್ ಕಂಟ್ರಿ. ಅನ್ಫೇವರೇಬಲ್ ಕಂಟ್ರಿ ಅಂದ್ರೆ ಇಲ್ಲಿ ಇಂಪೋರ್ಟ್ ಭಾಳ ಆಗ್ಲಿಕತ್ತದ. ಇಂಪೋರ್ಟ್ ಭಾಳ ಆದಂದ್ರೆ ಅವ್ರಿಗೆ ನಾವು ಪೇಮೆಂಟ್ ಮಾಡ್ಬೇಕು. ಹೊರಗ್ ಕಂಟ್ರಿ ನಾವ್ ಏನಾದ್ರು ಗೂಡ್ಸ್ ತಗೊಂಡ್ ಬರ್ತೀರಿ, ಓಕೆ, ಇಂಪೋರ್ಟ್ ಆಗ್ಲಿಕತ್ತದ, ಅವ್ರಿಗೆ ನಾವು ಪೇಮೆಂಟ್ ಮಾಡ್ಬೇಕು. ಪೇಮೆಂಟ್ ಮಾಡುವಾಗ ಅವ್ರು ನಮ್ದು ಕರೆನ್ಸಿ ಎಕ್ಸೆಪ್ಟ್ ಮಾಡಿಲ್ಲ, ಇಂಡಿಯನ್ ಕರೆನ್ಸಿ ಎಕ್ಸೆಪ್ಟ್ ಮಾಡಿಲ್ಲ, ಅವ್ರಿಗೆ ನಾವು ಫಾರಿನ್ ಕರೆನ್ಸಿ ಒಳಗೆ ಪೇಮೆಂಟ್ ಮಾಡಬೇಕು. ಇಫ್ ನಾವು ಇಂಡಿಯಾ ಒಳಗೆ ಏನಿರ್ತದೆ, ಒಂದು ಫಾರಿನ್ ರಿಸರ್ವ್ ಇರ್ತದೆ. ಓಕೆ, ವೇರ್ ಇಂಟರ್ನ್ಯಾಷನಲ್ ಕರೆನ್ಸೀಸ್ ಇರ್ತಾವ. ಇಫ್ ನಾವು ಮೋರ್ ಇಂಪೋರ್ಟ್ ಮಾಡಿದ್ರೆ ನಮ್ದೆಲ್ಲ ಫಾರಿನ್ ರಿಸರ್ವ್ ಏನಾಗ್ತಾವ, ಕಡಿಮೆ ಆಗ್ತಾವ. ಅದಕ್ ಸಲ ಡಿಸ್ ಈಕ್ವಿಲಿಬ್ರಿಯಂ ಆಗ್ಲಿಕತ್ತಿದಿಲ್ಲ. ಇಂಪೋರ್ಟ್ ಭಾಳ ಆಗ್ಲಿಕತ್ತದ, ಎಕ್ಸ್ಪೋರ್ಟ್ ಏನಾಗ್ಲಿಕತ್ತದ, ಕಡಿಮೆ ಆಗ್ಲಿಕತ್ತದ. ಅದಕ್ಕೆ ಕಂಟ್ರಿ ನಾವ್ ಏನಂತೀರಿ, ಡಿಸ್ ಈಕ್ವಿಲಿಬ್ರಿಯಂ. ಓಕೆ, ಅಂದ್ರ ಔಟ್ಫ್ಲೋ ಭಾಳ ಆಗ್ಲಿಕತ್ತದ, ಇಂಪೋರ್ಟ್ ಭಾಳ ಆದಂದ್ರ ಔಟ್ಫ್ಲೋ ಭಾಳ ಆಗ್ಲಿಕತ್ತದ. ಅಂದ್ರೆ ನಮ್ದು ಇಂಡಿಯಾ ಒಳಗ್ ಫಾರಿನ್ ರಿಸರ್ವ್ ಕಡಿಮೆ ಆಗ್ತದ. ಇದು ಫಾರಿನ್ ರಿಸರ್ವ್ ಯಾರು ಮೇಂಟೈನ್ ಮಾಡ್ತಾರ, RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡ್ರಿ, ನಮ್ ಕಡೆ ಡಾಲರ್ ಕರೆನ್ಸಿ ಇರ್ತದ, ಪೌಂಡ್, ಯೂರೋ, ಓಕೆ, ಡಿನಾರ್ ವಿ ಹ್ಯಾವ್. ಓಕೆ, ಅಂಡ್ ನಂಬರ್ ಆಫ್ ಫಾರಿನ್ ಕರೆನ್ಸಿ ಆಗ್ತಾವ. ಅಕಸ್ಮಾತ್ ನಾವು ಮೋರ್ ಇಂಪೋರ್ಟ್ ಮಾಡಿದ್ರ RBI ಕಡೆ, ಇಂಡಿಯಾ ಕಡೆ ಏನಾಗ್ತದೆ, ಫಾರಿನ್ ರಿಸರ್ವ್ ಕಡಿಮೆ ಆಗ್ಬಿಡ್ತದೆ. ಓಕೆ, ಅದಕ್ಕೆ ನಾವ್ ಏನಂತೀರಿ, ಡಿಸ್ ಈಕ್ವಿಲಿಬ್ರಿಯಂ. ಅಂಡರ್ಸ್ಟುಡ್ ಎವ್ರಿ ಒನ್? ಒಂದ್ ಫೇವರೇಬಲ್ ಬರ್ತದ, ಇನ್ನೊಂದು ಅನ್ಫೇವರೇಬಲ್. ಫೇವರೇಬಲ್ ಅಂದ್ರ ಎಕ್ಸ್ಪೋರ್ಟ್ ಜಾಸ್ತಿ ಆದಂದ್ರ, ಇಂಪೋರ್ಟ್ ಕಡಿಮೆ ಆದಂದ್ರ ಅದಕ್ಕೆ ನಾವು ಈಕ್ವಿಲಿಬ್ರಿಯಂ ಅಂತೀರಿ. ವೇರ್ ಇಂಪೋರ್ಟ್ ಮೋರ್ ಆಗ್ಲಿಕತ್ತದ, ಎಕ್ಸ್ಪೋರ್ಟ್ ಕಡಿಮೆ ಆಗ್ಲಿಕತ್ತದ, ಅಲ್ಲಿ ನಮ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಈಕ್ವಲ್ ಆಗ್ಲಿಕತ್ತಿಲ್ಲ. ಓಕೆ, ಅದಕ್ಕೆ ನಾವ್ ಏನಂತೀರಿ, ಡಿಸ್ ಈಕ್ವಿಲಿಬ್ರಿಯಂ. ಓಕೆ, ಎದಕ್ ನಮ್ ಕಂಟ್ರಿ ಒಳಗ್ ಡಿಸ್ ಈಕ್ವಿಲಿಬ್ರಿಯಂ ಆಗ್ಲಿಕತ್ತದ. ಓಕೆ, ಇದು ಒಂದು ಹೇಳಿದೇನ. ಅಟೋನಮಸ್ ಅಂದ್ರೆ ಏನು, ಅಟೋನಮಸ್ ಐಟಮ್ಸ್ ಅಂದ್ರೆ ಏನ್ರು. ಅಟೋನಮಸ್ ಅಂದ್ರೆ ಏನ್ರಿ, ವೇರ್ ಅ ಕಂಟ್ರಿ ಡಸ್ ಫಾರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಓಕೆ, ಇಲ್ಲಿ ಕಂಟ್ರಿ ಏನಾಗ್ತದ, ಮೋರ್ ಎಕ್ಸ್ಪೋರ್ಟ್ ಮಾಡ್ತದ. ಎದಕ್ಕೆ ಎಕ್ಸ್ಪೋರ್ಟ್ ಮಾಡ್ತದ, ಫಾರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಅದಕ್ಕೆ ನಾವ್ ಏನಂತೀರಿ, ಅಟೋನಮಸ್. ಅಕಾಮಡೇಟಿಂಗ್ ಅಂದ್ರ ಏನಾಗ್ತದ, ಟು ಬ್ಯಾಲೆನ್ಸ್ ದ BOP ನಾವ್ ಏನ್ ಮಾಡ್ತೀರಿ, ಲೋನ್ ತಗೋತೀರಿ ಫ್ರಮ್ ಅದರ್ ಕಂಟ್ರೀಸ್. ವಿ ವಿಲ್ ಟೇಕ್ ಲೋನ್. ಫಾರ್ that we call as a accommodating. In the detail I have explained this, so please watch the previous video. Okay, next before moving to causes. Okay, ನಮ್ BOP ಅದಕ್ಕೆ ಈಕ್ವಲ್ ಆಗ್ಲಿಕತ್ತಿಲ್ಲ. ಫಾರ್ that purpose ನಾ ಟೈಪ್ಸ್ ಆಫ್ ಈಕ್ವಿಲಿಬ್ರಿಯಂ ಅಂದಿದ್ದೆ. ಓಕೆ, ಟೈಪ್ಸ್ ಆಫ್ ಈಕ್ವಿಲಿಬ್ರಿಯಂ ಅದ್ರೊಳಗೆ ಫಸ್ಟ್ ಏನಿತ್ತು, ಸೆಕ್ಯುಲರ್. ನೋಡ್ರಿ, ನಿಮ್ಗೆ ಟೈಪ್ಸ್ ಗೊತ್ತಾದಂದ್ರ ಕಾಸಸ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಫಾರ್ that purpose ನಾನು ನಿಮ್ಗೆ ಮೊದಲ್ ಟೈಪ್ಸ್ ಹೇಳ್ತೀನಿ, ಆಫ್ಟರ್ ಐ ವಿಲ್ ಟೆಲ್ ಯು ಕಾಸಸ್.
Okay, I think already I have told this. Okay, types of equilibrium. First ಬರ್ತಾರೆ secular. Okay, wait a minute. The first types of equilibrium. ಯದಕ್ ನಮ್ BOP equal ಆಗ್ಲಿಕತ್ತಿಲ್ಲ. ಫಸ್ಟ್ ಕಾಸ್ ಏನೈತ್ರಿ ಸೆಕ್ಯುಲರ್ ಐತಿ. ಓಕೆ, ಸೆಕ್ಯುಲರ್ ಅಂದ್ರ ಇಲ್ಲಿ ಏನಾಗ್ಲಿಕತ್ತ ಇಂಟೆನ್ಸಿವ್ ಚೇಂಜ್ ಆಗ್ಲಿಕತ್ತ. ಓಕೆ, ಸೆಕ್ಯುಲರ್ ಒಳಗೆ ಏನಾಗ್ಲಿಕತ್ತ ಇಂಟೆನ್ಸಿವ್ ಚೇಂಜ್. ಇಂಟೆನ್ಸಿವ್ ಚೇಂಜ್ ಅಂದ್ರ ಫಾರ್ ಎಕ್ಸಾಂಪಲ್ ನಮ್ ಇಂಡಿಯಾ ಒಳಗ್ ಪಾಪ್ಯುಲೇಷನ್ ಭಾಳ ಆಗ್ಲಿಕತ್ತ. ಓಕೆ, ಪಾಪ್ಯುಲೇಷನ್ ಭಾಳ ಆದಂದ್ರ ಡಿಮಾಂಡ್ ಭಾಳ ಆಗ್ತದ. ಸಿಟಿಜನ್ಸ್ ಕಡೆ ಏನಾಗ್ತದೆ ಡಿಮಾಂಡ್ ಭಾಳ ಆಗ್ತದೆ. ಡಿಮಾಂಡ್ ಯಾವುದೇ ಇರಬೇಕು, ಟೆಕ್ನಾಲಜಿ ಇರ್ಬೋದು, ಓಕೆ, ಇನೋವೇಷನ್ ಇರ್ಬೋದು, ಆರ್ ಸಮ್ ಫುಡ್ ಇರ್ಬೋದು. ಫಾರ್ ಎಕ್ಸಾಂಪಲ್ ವಿ ವಿಲ್ ಟೇಕ್ ಫುಡ್. ಓಕೆ, ಇಂಡಿಯಾ ಒಳಗ್ ಪಾಪ್ಯುಲೇಷನ್ ಭಾಳ ಆಗ್ಲಿಕತ್ತ, ಗ್ರೋತ್ ಭಾಳ ಆಗ್ಲಿಕತ್ತ. ಐ ಥಿಂಕ್ ಅಟ್ ಪ್ರೆಸೆಂಟ್ ವಿ ಹ್ಯಾವ್ 133 crores ಪಾಪ್ಯುಲೇಷನ್. ಇದು ಪಾಪ್ಯುಲೇಷನ್ ಅಷ್ಟೇ ಇರಂಗಿಲ್ಲ, ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತದೆ. ಓಕೆ, ಅದಕ್ಕೆ ನಾನು ಅಂತೀನಿ ಇಂಟೆನ್ಸಿವ್ ಚೇಂಜ್ ಆಗ್ಲಿಕತ್ತ. ಪಾಪ್ಯುಲೇಷನ್ ಭಾಳ ಗ್ರೋತ್ ಆಗ್ಲಿಕತ್ತ. ಪಾಪ್ಯುಲೇಷನ್ ಗ್ರೋತ್ ಆದಂದ್ರೆ ಡಿಮಾಂಡ್ ಭಾಳ ಆಗ್ಲಿಕತ್ತ. ಡಿಮಾಂಡ್ ಭಾಳ ಆಗ್ಲಿಕತ್ತ. ಫಾರ್ ಎಕ್ಸಾಂಪಲ್ ವಿಲ್ ಟೇಕ್ ಫುಡ್. ಫುಡ್ ಕಡಿಮೆ ಆಗ್ಲಿಕತ್ತದಿಲ್ಲ, ಲೈಕ್ ರೈಸ್, ವೀಟ್, ಜವಾರ್. ಫಾರ್ ದ್ಯಾಟ್ ಪರ್ಪಸ್ ನಾವು ಏನ್ ಮಾಡಿ See, the first type of cause was secular. Okay, secular ಅವಳಗೆ ಏನಾಗ್ಲಿಕತ್ತಿತ್ತು, ಪಾಪ್ಯುಲೇಷನ್ ಭಾಳ ಗ್ರೋತ್ ಆಗ್ಲಿಕತ್ತ. ಓಕೆ, ಅದರ್ ದನ್ ಕಸ್ಟಮರ್ಸ್ ಕಡೆ ಏನಾಗ್ಲಿಕತ್ತ ಡಿಮಾಂಡ್ ಭಾಳ ಆಗ್ಲಿಕತ್ತ. ಅಂದ್ರೆ ಫಾರ್ ಎಕ್ಸಾಂಪಲ್ ಫುಡ್ ಇನ್ ಡಿಮಾಂಡ್ ಭಾಳ ಆಗ್ಲಿಕತ್ತ. ಇಂಡಿಯಾ ಏನ್ ಮಾಡ್ತಾರೆ, ಹೊರಗಿನ ಕಂಟ್ರಿ ಕಡೆ ಏನ್ ಮಾಡ್ತಾರೆ, ಗೂಡ್ಸ್ ಎಕ್ಸ್ಪೋರ್ಟ್ ಮಾಡ್ತಾರೆ, ಸಾರಿ ಇಂಪೋರ್ಟ್ ಮಾಡ್ತಾರೆ. ಫಾರ್ ದಟ್ ಪರ್ಪಸ್ ಇಲ್ಲಿ ಇಂಪೋರ್ಟ್ ಭಾಳ ಆಗ್ಲಿಕತ್ತ, ಎಕ್ಸ್ಪೋರ್ಟ್ ಕಡಿಮೆ ಆಗ್ಲಿಕತ್ತ. ಸೊ ದಿಸ್ ಇಸ್ ಒನ್ ಸೆಕ್ಯುಲರ್. Okay, next we have cyclical. Okay, next second cause we can say that is first was secular, second was cyclical disequilibrium. Cyclical disequilibrium there, for example our India is under boom period. Okay, it is in very high position ಒಳಗೆ ಇದ್ದಂದ್ರೆ people's ಕಡೆ ಏನಂತ more money ಆಗ್ಲಿಕ್ಕದ. ಮಂದಿ ಕೈ ಒಳಗ್ ರೊಕ್ಕ ಭಾಳ ಬರ್ಲಿಕ್ಕತ್ತ. ರೊಕ್ಕ ಭಾಳ ಬಂದಂದ್ರ ಪರ್ಚೇಸಿಂಗ್ ಪವರ್ ಭಾಳ ಆಗ್ತದೆ. ಪರ್ಚೇಸಿಂಗ್ ಪವರ್ ಅಂದ್ರೆ ಮಂದಿ ಏನ್ ಮಾಡ್ತಾರ, ಬಾಯಿಂಗ್ ಭಾಳ ಮಾಡ್ತಾರೆ. ಇಲ್ಲೇನ್ ಮಾಡ್ಲಿಕ್ಕತ್ತಾರ, ಪೀಪಲ್ಸ್ ಏನ್ ಮಾಡ್ಲಿಕ್ಕತ್ತಾರ, ಹೊರಗಿನ ಇಂಪೋರ್ಟ್ ಮಾಡ್ಲಿಕ್ಕತ್ತಾರ. ಬ್ರಾಂಡೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಇಂಪೋರ್ಟ್ ಮಾಡ್ಲಿಕ್ಕತ್ತಾರ. ಇದು ಒಂದ್ ಕಾಸ್ ಆಗ್ಲಿಕ್ಕತ್ತ. ಇಂಪೋರ್ಟ್ ಭಾಳ ಆಗ್ಲಿಕ್ಕತ್ತ, ಎಕ್ಸ್ಪೋರ್ಟ್ ಕಡಿಮೆ ಆಗ್ಲಿಕ್ಕತ್ತ. ಫಾರ್ ದಟ್ ಪರ್ಪಸ್ ನಮ್ BOP ಈಕ್ವಲ್ ಆಗ್ಲಿಕ್ಕತ್ತಿಲ್ಲ. ಸೊ ದಿಸ್ ಇಸ್ ಒನ್ ಸೆಕೆಂಡ್ ಟೈಪ್ಸ್. First was secular, second was trade cycle. Okay, next we have structural. Okay, andra change in structure aglikata. Okay, for example we Indian manufacturing jute bag no manufacture ಮಾಡ್ಲಿಕತ್ತ. jute bag no manufacture ಮಾಡ್ಲಿಕತ್ತ. See, the third types of secular was we were talking about structural. Okay, change in structure ಆಗ್ಲಿಕತ್ತ. For example we Indian country ಏನ್ ಮಾಡ್ಲಿಕತ್ತ, we are producing jute bags. Okay, ಅದು jute bag ನಾವು ಏನ್ ಮಾಡ್ಲಿಕತ್ತೀನ್ರಿ, ಅದರ್ ಕಂಟ್ರಿ ನಾವು ಎಕ್ಸ್ಪೋರ್ಟ್ ಮಾಡ್ಲಿಕತ್ತೀವಿ. whereas our another country China, what it does, same ಒಳಗ್ ಬೇರೆ ಗೂಡ್ಸ್ ಬ್ಯಾಗ್ ಏನ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. ನಾವ್ ಏನ್ ನಮ್ ಗೂಡ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದು ಫೇಲ್ ಆಗ್ತದೆ. ಅಲ್ಲಿನ ಪೀಪಲ್ ಏನಾಗ್ಲಿಕ್ಕತ್ತ, ಎಕ್ಸೆಪ್ಟ್ ಮಾಡ್ಲಿಕ್ಕತ್ತಿಲ್ಲ. it may be quality we can say, or we can say price, we can say, or we can say some branded we are not sending. For that also change in structure ಆಗ್ಲಿಕ್ಕತ್ತ. Okay, now on the goods manufacture ಮಾಡಿ send ಮಾಡ್ಲಿಕ್ಕತ್ತೀವಿ. we are sending same product and same services ತಗೊಂಡ್ ಇನ್ನೊಂದು ಕಂಟ್ರಿ ತಗೊಂಡ್ ಸೆಲ್ ಮಾಡ್ಲಿಕ್ಕತ್ತ. ಪೀಪಲ್ ಏನ್ ಮಾಡ್ತಾರೆ, ಅವ್ರ ಪರ್ಚೇಸ್ ಮಾಡ್ತಾರೆ, ನಮ್ದು ಪರ್ಚೇಸ್ ಮಾಡಲ್ಲ. ಯಾಕಂದ್ರೆ because we can say some price problem we can say, okay, some quality we can say, or we can say which is not up to the mark. For that purpose also in BOP ಒಳಗೆ change ಆಗ್ಬಹುದು. Okay, that one structural we can say. ಇನ್ನೊಂದು ಬರ್ತದೆ fundamental disequilibrium. Okay, fourth types. I think this I have not explained in detail. Okay, ಇನ್ನೊಂದು ಬರ್ತದೆ fundamental disequilibrium.
ಫಂಡಮೆಂಟಲ್ ಡಿಸ್ ಈಕ್ವಿಲಿಬ್ರಿಯಂ ಅಂದ್ರೆ ವೇರ್ ದ ಕಂಟ್ರಿ ವಿಲ್ ಬಿ ಇನ್ ವರ್ಸ್ಟ್ ಸಿಚುವೇಶನ್. ಓಕೆ, ಕಂಟ್ರಿ ಏನಾಗ್ಲಿಕ್ಕೆ ಅಲ್ಲಿ ವರ್ಸ್ಟ್ ಸಿಚುವೇಶನ್ಸ್ ಬರ್ಲಿಕ್ಕೆ ಅದು ಕಂಟ್ರಿ ಒಳಗೆ ಫಾರಿನ್ ರಿಸರ್ವ್ಸ್ನು ಇಲ್ಲ, ಫಾರಿನ್ ರಿಸರ್ವ್ಸ್ನು ಇಲ್ಲ. ಅವಾಗ ಟು ಓವರ್ಕಮ್ ದಿಸ್ ಪ್ರಾಬ್ಲಮ್ one financial institution ಐತಿ, that is IMF, Indian Monetary International Monetary Fund. ಇವ್ರೇನ್ ಮಾಡ್ತಾರ, ಅದು ಕಂಟ್ರಿ ಒಳಗೆ ಫಂಡ್ ಮಾಡ್ತಾರೆ ಟು ಓವರ್ಕಮ್ ದ BOP. ಲೈಕ್ ಆಸ್ ಅ ಟೋಲ್ಡ್ ಅಕಮಡೇಟಿಂಗ್ ಒಳಗೆ ಟು ಟ್ಯಾಲಿ ದ BOP IMF ಏನ್ ಮಾಡ್ತಾರೆ, ಫಂಡ್ ರೇಸ್ ಮಾಡಿ ಕೊಡ್ತಾರೆ, ಫಂಡ್ ಏನ್ ಮಾಡ್ತಾರೆ, ಈಕ್ವಲ್ ಮಾಡಿಕೊಡ್ತಾರೆ. ಸಿ ಫಂಡಮೆಂಟಲ್ ಡಿಸ್ ಈಕ್ವಿಲಿಬ್ರಿಯಂ ಅಂದ್ರೆ where the country will be in worst situation, where the country goes into underdeveloping country, worst situation ಆಗ್ಲಿಕ್ಕತ್ತ, ಅದು ಕಂಟ್ರಿ ಒಳಗೆ ಭಾಳ ರಿಸೋರ್ಸಸ್ ಇಲ್ಲ ಟು ಡೂ ಎಕ್ಸ್ಪೋರ್ಟ್, ಮತ್ತು ಫಾರಿನ್ ರಿಸರ್ವ್ಸ್ನು ಇಲ್ಲ ಟು ಇಂಪೋರ್ಟ್ ಫ್ರಮ್ ಅದರ್ ಕಂಟ್ರೀಸ್, ಅಂದ್ರೆ ವರ್ಸ್ಟ್ ಸಿಚುವೇಶನ್ ಆಗ್ಲಿಕ್ಕತ್ತ. ಅದು ಅವಾಗ ಏನಾಗ್ತದೆ, ಅವಾಗ IMF ವಿಲ್ ಕಮ್ ಇನ್ ಟು ದ ಫೀಲ್ಡ್. ಅದು ಬಂದು ಏನ್ ಮಾಡ್ತಾರೆ, IMF ಏನ್ ಮಾಡ್ತಾರೆ, ಅವ್ರಿಗೆ ಲೋನ್ ಪ್ರೊವೈಡ್ ಮಾಡಿ ಕಂಟ್ರಿಗೆ ಏನ್ ಮಾಡ್ತಾರೆ, ಕವರ್ ಅಪ್ ಮಾಡ್ತಾರೆ. ದಟ್ ವಿ ಕಾಲ್ ಆಸ್ ಅ ಫಂಡಮೆಂಟಲ್. ಇನ್ನೊಂದು ಬರ್ತದೆ ಟೆಂಪರರಿ. ಟೆಂಪರರಿ ಅಂದ್ರೆ ಫಾರ್ ಶಾರ್ಟ್ ಟರ್ಮ್ ಇರ್ಬೋದು. ಶಾರ್ಟ್ ಟರ್ಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ಐ ಥಿಂಕ್ ಇಟ್ ವಿಲ್ ಫಾರ್ ಶಾರ್ಟ್ ಟರ್ಮ್. ಶಾರ್ಟ್ ಟರ್ಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಇನ್ ದ ಫೀಲ್ಡ್ ಸಮ್ ಕ್ರಾಪ್ಸ್ ನಾವು ಗ್ರೋ ಮಾಡಿರಿ, ಇನ್ ದ ಫೀಲ್ಡ್ ಒಳಗೆ ನಾವು ಕ್ರಾಪ್ಸ್ ಗ್ರೋ ಮಾಡಿರಿ, ಸಮ್ ಸುನಾಮಿ ಬಂದ, ಭೂಕಂಪ ಬಂದ, ಅದು ಎಲ್ಲ ಡೆಸ್ಟ್ರಾಯ್ ಮಾಡಿ ಹೋಗ್ಬಿಡ್ತಾರೆ. ಓಕೆ, ನಮ್ದು ಹ್ಯೂಜ್ ಲಾಸ್ ಆಗ್ತದೆ. ಫಾರ್ ದ್ಯಾಟ್ ಪರ್ಪಸ್ ಕಂಟ್ರಿ ಏನ್ ಮಾಡ್ತಾರೆ, ಫಾರ್ ಟೆಂಪರರಿ ಪರ್ಪಸ್ ಫ್ರಮ್ ಅದರ್ ಕಂಟ್ರಿ ಸಮ್ ಗೂಡ್ಸ್ ಇಂಪೋರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ದ ಪ್ರೀವಿಯಸ್ ಇಯರ್ ಸಮ್ ಸ್ಟೇಟ್ ಒಳಗೆ we can say a present situation now how the rain is coming. Okay, ನಾವೆಲ್ಲ in the field ಒಳಗೆ ನಾವು ಫುಡ್ ಎಲ್ಲ ಕ್ರಾಪ್ಸ್ ಗ್ರೋ ಮಾಡಿದೀವಿ. ಓಕೆ, ಅಕಸ್ಮಾತ್ ವೆದರ್ ಕಂಡೀಷನ್ಸ್ ಪ್ರಾಪರ್ ರೇನ್ ಬಂದಿಲ್ಲ, ಸುನಾಮಿ ಬಂತು, ಎನಿ ಭೂಕಂಪ ಬಂತು, ಎಲ್ಲ ಫುಡ್ ಕ್ರಾಪ್ಸ್ ಏನಾಗ್ತಾವ, ಡೆಸ್ಟ್ರಾಯ್ ಹೋಗ್ಬಿಡ್ತಾವ. ಫಾರ್ ದಟ್ ಪರ್ಪಸ್ ಕಂಟ್ರಿ ಏನ್ ಮಾಡ್ತಾರೆ, ಫ್ರಮ್ ಅದರ್ ಕಂಟ್ರೀಸ್ ಏನ್ ಮಾಡ್ತಾರೆ, ಇಂಪೋರ್ಟ್ ಮಾಡ್ತಾರೆ ಓನ್ಲಿ ಫಾರ್ ಶಾರ್ಟ್ ಟರ್ಮ್. ಆಫ್ಟರ್ವರ್ಡ್ಸ್ ಏನ್ ಮಾಡ್ತಾರೆ, ಪ್ರಾಪರ್ ಒಳಗೆ ಏನ್ ಮಾಡ್ತಾರೆ, ಫುಡ್ ಕ್ರಾಪ್ಸ್ ಗ್ರೋ ಮಾಡ್ತಾರೆ. ಸೊ ದಿಸ್ ವೇರ್ ದ causes types of equilibrium. Okay, I think hope everyone understood. Okay, first one was secular ಒಳಗೆ ಏನಾಗ್ಲಿಕ್ಕತ್ತ, ಇಂಟೆನ್ಸಿವ್ ಚೇಂಜ್ ಆಗ್ಲಿಕ್ಕತ್ತ. ಇಂಟೆನ್ಸಿವ್ ಚೇಂಜ್ ಅಂದ್ರೆ ಸಮ್ ಪಾಪ್ಯುಲೇಷನ್ ಗ್ರೋತ್ ಆಗ್ಲಿಕ್ಕತ್ತ, ಡಿಮಾಂಡ್ ಭಾಳ ಆಗ್ಲಿಕ್ಕತ್ತ, ಫ್ರಮ್ ಟೆಕ್ನಾಲಜಿ ಡಿಮಾಂಡ್ ಭಾಳ ಬರ್ಲಿಕ್ಕತ್ತ. ಓಕೆ, some innovation citizens are telling to take them. For that purpose country ಏನ್ ಮಾಡ್ತಾರೆ, ಹೊರಗಿನ ಕಂಟ್ರಿ ಇಂಪೋರ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಸೈಕ್ಲಿಕಲ್ ಅಂದ್ರೆ ವೇರ್ ದ ಕಂಟ್ರಿ ವಿಲ್ ಬಿನ್ ಬೂಮ್ ಪ್ರೇಡ್ ಒಳಗೆ ಇರ್ತಾರೆ. ಮಂದಿ ಕಡೆ ಭಾಳ ರೊಕ್ಕ ಬರ್ತಾವ, ರೊಕ್ಕ ಬಂದಂದ್ರೆ ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗ್ತದೆ. ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆದಂದ್ರೆ ಅವ್ರ ಏನ್ ಮಾಡ್ತಾರೆ, ಬ್ರಾಂಡೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಇಂಪೋರ್ಟ್ ಮಾಡ್ತಾರೆ. ಫಾರ್ ದಟ್ ಪರ್ಪಸ್ ಇಂಪೋರ್ಟ್ ಭಾಳ ಆಗ್ಲಿಕ್ಕತ್ತ, ಎಕ್ಸ್ಪೋರ್ಟ್ ಕಡಿಮೆ ಆಗ್ಲಿಕ್ಕತ್ತ. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರಲ್ ಚೇಂಜ್, ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್ ತಗೊಂಡ್ ಬರ್ಲಿಕ್ಕತ್ತ ಹೊರಗಿನ ಕಂಟ್ರಿ, ಅದು ಒಂದು ಈಕ್ವಿಲಿಬ್ರಿಯಂ ಆಗ್ಲಿಕ್ಕತ್ತ. ನೆಕ್ಸ್ಟ್ ಫಂಡಮೆಂಟಲ್ ಅಂದ್ರೆ ಸಮ್ ಕ್ರಾನಿಕ್, ಓಕೆ, ಸಮ್ ವರ್ಸ್ಟ್ ಸಿಚುವೇಶನ್ ಆಗ್ಲಿಕ್ಕತ್ತ. ಇದು ಫಂಡಮೆಂಟಲ್ ಡಿಸ್ ಈಕ್ವಿಲಿಬ್ರಿಯಂ ಲಾಂಗ್ ಟರ್ಮ್ ಇರ್ತದೆ, ಇದು ಲಾಂಗ್ ಟರ್ಮ್ ಆಗ್ತದೆ. ಇಟ್ ಫಾರ್ 5 years 10 years. ಅವಾಗ IMF ಏನ್ ಮಾಡ್ತಾರೆ, ದೇ ವಿಲ್ ಹೆಲ್ಪ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಟೆಂಪರರಿ ಅಂದ್ರೆ ಫಾರ್ ಶಾರ್ಟ್ ಟರ್ಮ್. ಓಕೆ, ಎಂದ್ರ ಫ್ಲಡ್ ಬಂತು, ಎಂದ್ರ ಸೈಕ್ಲೋನ್ ಬಂತು, ಎಲ್ಲ ಹಾಳಾಗ್ಬಿಡ್ತದೆ. ಫಾರ್ ದಟ್ ಪರ್ಪಸ್ ಸಮ್ ಫುಡ್ ಗ್ರೇನ್ಸ್ ವಿ ವಿಲ್ ಇಂಪೋರ್ಟ್ ಫ್ರಮ್ ಅದರ್ ಕಂಟ್ರೀಸ್. ಓಕೆ, ಟು ಕವರ್ ಅಪ್ ದ ಟೆಂಪರರಿ ಸೊಲ್ಯೂಷನ್. ಓಕೆ, these were the types of disequilibrium. Next we have causes of disequilibrium. Okay, what are the causes? ನಮ್ BOP ಈಕ್ವಲ್ ಆಗ್ಲಿಕ್ಕತ್ತಿಲ್ಲ, ವೇರ್ ನಾವು ಇಂಪೋರ್ಟ್ ಭಾಳ ಮಾಡ್ಲಿಕ್ಕತ್ತೀರಿ, ಎಕ್ಸ್ಪೋರ್ಟ್ ಭಾಳ ಕಡಿಮೆ ಮಾಡ್ಲಿಕ್ಕತ್ತೀರಿ. ವಾಟ್ ಆರ್ ದ ಕಾಸಸ್ ಇರ್ಬೋದು, ಇಂಪೋರ್ಟ್ ಎಲ್ಲಕ್ಕೆ ಇಂಪೋರ್ಟ್ ಆಗ್ಲಿಕ್ಕತ್ತ. ಇಫ್ ಯು ಅಂಡರ್ಸ್ಟುಡ್ ದ ಟೈಪ್ಸ್ ಈಸಿಲಿ, ಇದು ನಿಮ್ ಕಾಸಸ್ ನು ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ, ವಾಟ್ ಆರ್ ದ ಕಾಸಸ್? ವಿ ಕ್ಯಾನ್ ಸೇ ಟೆಂಪರರಿ ಕಾಸಸ್. Temporary are for short term. Okay, fundamental we have, structural we have, and change in exchange rate. Okay, next political conditions. Okay, and there are some two countries ಒಳಗೆ ಏನಾರ disputes ಆದಂದ್ರೆ ಅವಾಗ disequilibrium ಆಗ್ಬೋದು. ಅಂದ್ರೆ where the two countries oppose ಆಗ್ತಾರೆ.
ಓಕೆ ಆವಾಗ ಪೊಲಿಟಿಕಲ್ ಕಂಡೀಷನ್ಸ್ ಬರ್ಬೋದು. ಓಕೆ ಸಿ ಫಸ್ಟ್ ಡೀಟೇಲ್ ವೈಸ್ ಐ ವಿಲ್ ಎಕ್ಸ್ಪ್ಲೇನ್ ಯು. ಫಸ್ಟ್ ನೋಡ್ರಿ ಏನೈತ್ರಿ ಟೆಂಪರರಿ ಕಾಸಸ್. ಓಕೆ ಟೆಂಪರರಿ ಕಾಸಸ್ ಅಂದ್ರೆ ಫಾರ್ ಶಾರ್ಟ್ ಟರ್ಮ್. ಓಕೆ ಫಾರ್ ಟೆಂಪರರಿ ಶಾರ್ಟ್ ಟರ್ಮ್ ಫಾರ್ ಎಕ್ಸಾಂಪಲ್ ಸೀಸನಲ್ ಫ್ಲಕ್ಚುಯೇಷನ್ ಆಗ್ಬೋದು. ಓಕೆ ಟೆಂಪರರಿ ಕಾಸಸ್ ಅಂದ್ರೆ ಜಸ್ಟ್ ನಾವು ಎಕ್ಸ್ಪ್ಲೇನ್ ಸಮ್ ಫುಡ್ ಗ್ರೇನ್ಸ್ ನಾವು ಹೊಲದಾಗ ಗ್ರೋ ಮಾಡೀವಿ. ಓಕೆ ಅದಾಗ ಸೀಸನಲ್ ಫ್ಲಕ್ಚುಯೇಷನ್ ಆಗಿಲ್ಲ, ಸಪೋಸ್ ಮಳಿ ಬಂದಿಲ್ಲ. ಓಕೆ ಮಳಿ ಬಂದಿಲ್ಲ ಅದು ಆಗ್ಬೋದು. ಪ್ರೊಡಕ್ಷನ್ ಜಾಸ್ತಿ ಆಗಿಲ್ಲ. ಓಕೆ ನಾವು ವೀಟ್ ಜವಾರ್ ಗ್ರೋ ಮಾಡಿದಿರಿ, how much quantity we have expected, how many bags of we have accepted, like 100 bags we have accepted, instead of that only 30 bags ಅಷ್ಟೇ ಗ್ರೋ ಆಗ್ಯಾವ. ಅದು ಸೀಸನಲ್ ಆಗ್ಬೋದು, ಸೀಸನಲ್ ಫ್ಲಕ್ಚುಯೇಷನ್ ಆಗ್ಬೋದು. ಮಳಿ ಬಂದಿಲ್ಲ, ಪ್ರಾಪರ್ ಟೈಮ್ ಒಳಗೆ ಮಳಿ ಬಂದಿಲ್ಲ, ಫುಡ್ ಕ್ರಾಪ್ಸ್ ನಮ್ದೆಲ್ಲ ಹಾಳಾಗ್ಬಿಟ್ಟು. ಓಕೆ ಅದು ಆಗ್ಬೋದು. ಇಫೆಕ್ಟ್ಸ್ ಆಫ್ ವೆದರ್ ಪ್ರಾಪರ್ ಬಂದಿಲ್ಲ. ಓಕೆ ಅಂದ್ರೆ ಸೈಕ್ಲೋನ್ ಬಂತು, ಅದು ಬಂತು. ನೆಕ್ಸ್ಟ್ ವೇರಿಯೇಷನ್ ಇನ್ ಟ್ರೇಡ್ ಆಗ್ಬೋದು. ಓಕೆ ಟ್ಯಾಕ್ಸ್ ರೇಟ್ ಹೆಚ್ಚು ಕಡಿಮೆ ಆಗ್ಬೋದು. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ ಟೆಂಪ್ರರಿ ಕಾಸಸ್. ಟೆಂಪ್ರರಿ ಕಾಸಸ್ ಅಂದ್ರೆ ಫಾರ್ ಶಾರ್ಟ್ ಟರ್ಮ್ ಇರ್ತದೆ, ಫಾರ್ ಲಾಂಗ್ ಟರ್ಮ್ ಇರಂಗಿಲ್ಲ. ಓಕೆ ಏನಾರ ನಾವು ಫುಡ್ ಗ್ರೋ ಮಾಡಿರಿ, ಓಕೆ ಅಕಾರ್ಡಿಂಗ್ ಟು ಅವರ್ ಪ್ರಾಪರ್ ರೇಂಜ್ ಬಂದಿಲ್ಲ ಮತ್ತು ಪ್ರೊಡಕ್ಷನ್ ಜಾಸ್ತಿ ಆಗಿಲ್ಲ, ಅವಾಗ ಏನ್ ಮಾಡ್ತಾರೆ ಕಂಟ್ರಿ ಫಾರ್ ಶಾರ್ಟ್ ಟರ್ಮ್ ಪರ್ಪಸ್ ಹೊರಗಿನ ಕಂಟ್ರಿ ಏನ್ ಮಾಡ್ತಾರೆ ಗೂಡ್ಸ್ ತಗೊಂಡ್ ಇಂಪೋರ್ಟ್ ಮಾಡ್ತಾರೆ ಓನ್ಲಿ ಫಾರ್ ಟೆಂಪ್ರರಿ ಕಾಸಸ್. ಫಾರ್ ಎಕ್ಸಾಂಪಲ್ ಫಾರ್ ಟೊಮ್ಯಾಟೊ ಓನಿಯನ್ ಆಗ್ತದೆ. ಓಕೆ ಫಾರ್ ಟೊಮ್ಯಾಟೊ ಓನಿಯನ್ ಅದು ಗ್ರೋ ಆಗಿಲ್ಲ. ಓಕೆ ಲೈಕ್ ಫಾರ್ 100 rupees kg ಹೋಗ್ತಾವ ಅದು ಫಾರ್ ಟೊಮ್ಯಾಟೊ ಓನಿಯನ್ ವಿ ಕ್ಯಾನ್ ಸಿ. ಅದು ಫಾರ್ ಶಾರ್ಟ್ ಟರ್ಮ್ ಇರ್ತದೆ. ನಾವು ಗ್ರೋ ಫಾರ್ ಸಮ್ ಪರ್ಪಸ್ ನಾವು ಹೊರಗಿನ ಕಂಟ್ರಿ ಇಂಪೋರ್ಟ್ ಮಾಡ್ತೇವೆ. ಓಕೆ ಫಾರ್ ಶಾರ್ಟ್ ಟರ್ಮ್, ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ ಟೆಂಪರರಿ. ಓಕೆ temporary we can say. I think everyone is understanding temporary. Okay temporary means short term. Okay when the weather will come into position again sell now food crops grow ಮಾಡಿ sell ಮಾಡ್ತೀವಿ. ಟೆಂಪರರಿ ಅಂದ್ರೆ for short term causes ಆಗ್ಬೋದು. how much we have accepted, like for example we take jawar ನಾವು grow ಮಾಡ್ತೀವಿ. ಓಕೆ ನಾವು ಎಕ್ಸೆಪ್ಟ್ ಮಾಡಿದ್ರು ಅದು 150 bags ಆಗ್ಬೋದು, ಬಟ್ ಪ್ರೊಡಕ್ಷನ್ ಅಷ್ಟು ಆಗಿಲ್ಲ, 30 bags ಅಷ್ಟೇ ಆಗ್ತು. ಕಡಿಮಾತು ಫುಡ್ ಗ್ರೇನ್ಸ್ ಕಡಿಮಾತು ಇಂಡಿಯಾ ಒಳಗೆ. ಓಕೆ ಫಾರ್ ಎಕ್ಸಾಂಪಲ್ ಎಲ್ಲ ಚಲೋ ಗ್ರೋ ಮಾಡಿರಿ ಫುಡ್ ಗ್ರೇನ್ಸ್, ಬಟ್ ಅಚಾನಕ್ ಸೈಕ್ಲೋನ್ ಬಂತು, ರೇನ್ ಬಂತು, ಎಲ್ಲ ಹಾಳೋಗ್ಬಿಟ್ಟು ಎಲ್ಲ ನಮ್ಗೆ ಲಾಸ್ ಆಯ್ತು. ಕಂಟ್ರಿ ಒಳಗೆ ಏನು ಫುಡ್ ಗ್ರೇನ್ಸ್ ಇರಲ್ಲ. ಫಾರ್ ದ್ಯಾಟ್ ಪರ್ಪಸ್ ಇಂಡಿಯನ್ ಏನ್ ಮಾಡ್ತಾರೆ ಫಾರ್ ಶಾರ್ಟ್ ಟರ್ಮ್ ಪರ್ಪಸ್ ಹೊರಗಿನ ಕಂಟ್ರಿ ಗೂಡ್ಸ್ ತಗೊಂಡ್ ಬರ್ತಾರೆ ಟು ಸಪ್ಲೈ ಟು ದ ಪಾಪ್ಯುಲೇಷನ್. ಆಫ್ಟರ್ವರ್ಡ್ ಎಲ್ಲ ವೆದರ್ ಆಮೇಲೆ ಎಲ್ಲ ಶಾಂತ ಆದಂದ್ರೆ ಇನ್ನೊಂದ್ಸಲ ನಾವು ನೆಕ್ಸ್ಟ್ ಟೈಮ್ ಪ್ರಾಪರ್ ಗ್ರೋ ಮಾಡ್ತೀವಿ. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ ಟೆಂಪರರಿ. ಓಕೆ ನೆಕ್ಸ್ಟ್ ಬರ್ತದೆ ಫಂಡಮೆಂಟಲ್ ಡಿಸ್ಇಕ್ವಿಲಿಬ್ರಿಯಂ. ಓಕೆ ಇಟ್ ಈಸ್ ಆಲ್ಸೋ ನೋನ್ ಆಸ್ ಲಾಂಗ್ ರನ್ BOP. ಓಕೆ ಫಾರ್ ಫಂಡಮೆಂಟಲ್ ನಾವೇನ್ ಕೊಡ್ತೀವಿ ಲಾಂಗ್ ರನ್ BOP ಅಂತೀರಿ. ಓಕೆ ಫಾರ್ ಫಂಡಮೆಂಟಲ್ ಲಾಂಗ್ ರನ್. ಎದಕ್ ಲಾಂಗ್ ರನ್ ಅಂತೀರಿ? ದಿಸ್ ಟೈಮ್ ನಮ್ ಕಂಟ್ರಿ ಅನ್ಫೇವರಬಲ್ ಇತ್ತು, ನೆಕ್ಸ್ಟ್ ಟೈಮ್ನು ಅನ್ಫೇವರಬಲ್ ಇರ್ತದೆ, ನೆಕ್ಸ್ಟ್ ಟೈಮ್ನು ಅನ್ಫೇವರಬಲ್ ಇರ್ತದೆ. ಫಾರ್ ದ್ಯಾಟ್ ಪರ್ಪಸ್ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದಕ್ಕೆ ಏನ್ ಕರೀತಾರೆ ಕ್ರಾನಿಕ್ ಅಂತ ಕರೀತಾರೆ. ಓಕೆ ಕ್ರಾನಿಕ್ ವಿ ಕ್ಯಾನ್ ಸೇ ಮೀನ್ಸ್ ಮೆನಿ ರೀಸನ್ಸ್ ಇರ್ಬೋದು. ಓಕೆ ಸಿ ಫಂಡಮೆಂಟಲ್ ಡಿಸ್ಇಕ್ವಿಲಿಬ್ರಿಯಂ ಅಂದ್ರೆ ಇದು ಡಿಸ್ಇಕ್ವಿಲಿಬ್ರಿಯಂ ಫಾರ್ ಲಾಂಗ್ ಟರ್ಮ್ ಇರ್ತದೆ. ನಾವು ಹೇಳಕ್ ಬರೋದಿಲ್ಲ ಯಾವಾಗ ಮುಗಿತದೆ ಇದು. ಓಕೆ ಯಾವಾಗ ನಮ್ ಕಂಟ್ರಿ ಫೇವರೊಳಗೆ ಬರ್ತದೆ ಹೇಳಕ್ ಬರಲ್ಲ. ಲಾಂಗ್ ಟರ್ಮ್ ಒಳಗೆ ಇರ್ತದೆ. ಲಾಂಗ್ ರನ್ ಡಿಸ್ಇಕ್ವಲ್ ಆಗ್ತದೆ. ಓಕೆ ಫಾರ್ ದ್ಯಾಟ್ ಪರ್ಪಸ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅದು ಕಂಟ್ರಿಗೆ ಏನ್ ಡಿಕ್ಲೇರ್ ಮಾಡ್ತಾರೆ ಇದು ಕ್ರಾನಿಕ್ ಕಂಟ್ರಿ ಅಂದ್ರೆ ಡಿಕ್ಲೇರ್ ಮಾಡ್ತಾರೆ. ಓಕೆ ಕ್ರಾನಿಕ್ ದೇರ್ ಆರ್ ಎನ್ ನಂಬರ್ ಆಫ್ ರೀಸನ್ಸ್ ಎದಾಗ ಇದು ಕಂಟ್ರಿ ಫೇವರ್ ಒಳಗೆ ಆಗಲ್ಲ. ಫಾರ್ ಎಕ್ಸಾಂಪಲ್ ನಾವು ಏನಾರ ಗೂಡ್ಸ್ ಪ್ರೊಡ್ಯೂಸ್ ಮಾಡಿರಿ, ಅದರ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಿರಿ, ಬಟ್ ಅಲ್ಲಿನ ಕಂಟ್ರಿ ಪೀಪಲ್ಸ್ ನಮ್ ಗೂಡ್ಸ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಿಲ್ಲ. ಸಮ್ಟೈಮ್ ಟೇಸ್ಟ್ ಡಿಫ್ರೆಂಟ್ ಇರ್ಬೋದು, ಪ್ರಿಫರೆನ್ಸ್ ಡಿಫ್ರೆನ್ಸ್ ಇರ್ಬೋದು, ಪ್ರೈಸ್ ಹೈ ಇರ್ಬೋದು, ಎನ್ ನಂಬರ್ ಆಫ್ ಹೈ ಇರ್ಬೋದು. ಅಲ್ಲಿನ ಪೀಪಲ್ ನಮ್ ಪ್ರಾಡಕ್ಟ್ ಎಕ್ಸೆಪ್ಟ್ ಮಾಡ್ಲಿಕ್ಕಿಲ್ಲ. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ ಫಂಡಮೆಂಟಲ್ ಡಿಸ್ಇಕ್ವಿಲಿಬ್ರಿಯಂ. ಓಕೆ ಅಂದ್ರೆ ಇದು ಲಾಂಗ್ ರನ್ ನಡೀತದೆ, ಶಾರ್ಟ್ ಟರ್ಮ್ ನಡೆಯಂಗಿಲ್ಲ. ಫಾರ್ ಟೆಂಪರರಿ ನೋಡ್ರಿ ಶಾರ್ಟ್ ಟರ್ಮ್ ರೇನ್ ಬಂದಿದ್ದಿಲ್ಲ, ನೆಕ್ಸ್ಟ್ ಟೈಮ್ ರೇನ್ ಬರ್ತದೆ, ನಾವು ಫುಡ್ ಗ್ರೋ ಮಾಡ್ತೀವಿ ಮತ್ತೆ ಇದು ಮಾಡ್ತೀವಿ. ಬಟ್ ಫಂಡಮೆಂಟಲ್ ಅಂದ್ರೆ ಮೀನ್ಸ್ ದಿಸ್ ಇಯರ್ ನಮ್ ಕಂಟ್ರಿ ಅನ್ಫೇವರಬಲ್ ಆಗ್ತದೆ
and next year for same year ಅದು ನಮ್ಮ ಕಂಟ್ರಿ ಏನಾಗ್ತದೆ ಅನ್ಫೇವರಬಲ್ ಆಗ್ತದೆ. ಓಕೆ, ಇಟ್ ಮೇ ಬಿ ಎನ್ ನಂಬರ್ ಆಫ್ ರೀಸನ್ಸ್. ಓಕೆ, ಅವಾಗ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅದು ಕಂಟ್ರಿಗೆ ಏನ್ ಡಿಕ್ಲೇರ್ ಮಾಡ್ತಾರೆ ಕ್ರಾನಿಕ್, ಅದು IMF ಬಂದ್ ಅದು ಕಂಟ್ರಿಗೆ ಹೆಲ್ಪ್ ಮಾಡ್ತಾರೆ. ವಿ ಕ್ಯಾನ್ ಸೇ ಅದು ಕಂಟ್ರಿ ವರ್ಸ್ಟ್ ಸಿಚುವೇಶನ್ ಒಳಗೆ ಇರ್ತದೆ. ಓಕೆ, ವೇರ್ ಫಾರಿನ್ ರಿಸರ್ವ್ಸ್ ಇರಂಗಿಲ್ಲ. ಎದಕ್ಕಿದು ಲಾಂಗ್ ರನ್ ನಡೀತದೆ? ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ change in customer taste and preferences. Change in customer taste and preferences. Now either goods produce ಮಾಡಿದೆ. Okay, any goods ನಾವು produce ಮಾಡಿ sell ಮಾಡಿದೆ, ಅಲ್ಲಿನ people ನಮ್ದು ಪ್ರಾಡಕ್ಟ್ accept ಮಾಡ್ಲಿಕ್ಕತ್ತಿಲ್ಲ. It may be price high ಇರ್ಬೋದು, taste proper ಇಲ್ಲ, quality ಚಲೋ ಇಲ್ಲ, ಅದು ಇರ್ಬೋದು. ಮತ್ತು ಕಾಂಪಿಟೇಟಿವ್. Okay, we can say in today's world there is n number of competitive. To this competitive ಅದು ಆಗ್ಬೋದು. ಮತ್ ಔಟ್ಫ್ಲೋ. ಓಕೆ, ನಾವು ಇಂಪೋರ್ಟ್ ಭಾಳ ಮಾಡ್ಲಿಕ್ಕತ್ತೀವಿ. ಓಕೆ, ಅಂಡ್ ಒನ್ ಮೋರ್ ರೀಸನ್ಸ್ ವಿ ಕ್ಯಾನ್ ಸಿ ಇಂಪೋರ್ಟ್ ಭಾಳ ಆಗ್ಲಿಕ್ಕತ್ತದ. ನಮ್ ಕ್ಯಾಪಿಟಲ್ ಭಾಳ ಹೋಗ್ಲಿಕ್ಕತ್ತದ ಹೊರಗೆ, ನಾವು ಇಂಪೋರ್ಟ್ ಭಾಳ ಮಾಡ್ಲಿಕ್ಕತ್ತೀವಿ. ಅವಾಗ ಫಂಡಮೆಂಟಲ್ ಡಿಸ್ ಈಕ್ವಿಲಿಬ್ರಿಯಂ ಆಗ್ಬೋದು. ಓಕೆ, ಟೆಂಪರರಿ ಕಾಸಸ್ ಏನಿರ್ತದೆ ಫಾರ್ ಶಾರ್ಟ್ ಟರ್ಮ್ ಇರ್ತದೆ. ಓಕೆ, ಇದು ಶಾರ್ಟ್ ಟರ್ಮ್ ಇರ್ತದೆ, ಆಮೇಲೆ ನಾವು ರಿಕವರ್ ಮಾಡ್ಬೋದು. ಬಟ್ ಫಂಡಮೆಂಟಲ್ ಡಿಸ್ ಈಕ್ವಿಲಿಬ್ರಿಯಂ ರಿಕವರ್ ಮಾಡಕ್ ಅಷ್ಟು ಇಟ್ ಈಸ್ ವೆರಿ ಟಫ್. Okay, it is very long run. Okay, for example this year 2021 one country unfavorable aglikatad, in 2022 ಒಳಗೆ unfavorable aglikatad, long run. ಅವಾಗ IMF ಏನ್ ಮಾಡ್ತಾರೆ, ಲೈಕ್ ಕ್ರೋನಿಕ್ ಡಿಕ್ಲೇರ್ ಮಾಡ್ಬಿಡ್ತಾರೆ. ಅವಾಗ IMF ಏನ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಫಾರ್ ದಟ್ ಕಂಟ್ರಿ. ಫಾರ್ ದಟ್ ವಿ ಕಾಲ್ಡ್ ಆಸ್ ಅ ಫಂಡಮೆಂಟಲ್ disequilibrium. Okay, next we have structural change. Okay, structural change, this is also a long run. Idunu long run ಆಗ್ತದೆ. ಇಲ್ಲೇನು we are doing more import. This is also a long run disequilibrium. ಅಂದ್ರೆ structural change. Structure ಅಂದ್ರೆ ನಾವು ಟೆಕ್ನಾಲಜಿ ಪ್ರಾಪರ್ ಯೂಸ್ ಮಾಡ್ಲಿಕ್ಕತ್ತಿಲ್ಲ. Okay, some countries where technology were not using. In types of causes ನಾ ಹೇಳಿದೆ. We are producing jute bag ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕತ್ತೀವಿ, ಎಕ್ಸ್ಪೋರ್ಟ್ ಮಾಡ್ಲಿಕ್ಕತ್ತೀವಿ. ಇನ್ನೊಂದು ಕಂಟ್ರಿ ಸೇಮ್ ಪ್ರಾಡಕ್ಟ್ ಸೇಮ್ ಸಬ್ಸ್ಟಿಟ್ಯೂಟ್ ತಗೊಂಡ್ ಬರ್ತಾರೆ. ಬಿಕಾಸ್ ಎದಕ್ಕಂದ್ರೆ ನಾವು ಏನೊಂದು ಜೂಟ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕತ್ತೀವಿ, ನಾವು ಟೆಕ್ನಾಲಜಿ ಪ್ರಾಪರ್ ಯೂಸ್ ಮಾಡ್ಲಿಕ್ಕತ್ತಿಲ್ಲ. ಮತ್ತು ನಮ್ಮ ಪ್ರೊಡಕ್ಷನ್ ಜಾಸ್ತಿ ಆಗ್ಲಿಕ್ಕತ್ತಿಲ್ಲ, ಮತ್ತು ನಮ್ಗೆ ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್ ಭಾಳ ಬರ್ಲಿಕ್ಕತ್ತಾವ. ಫಾರ್ ದ್ಯಾಟ್ ವಿ ಕಾಲ್ ಎಸ್ ಅ ಸ್ಟ್ರಕ್ಚರಲ್, ಅಂದ್ರೆ ಚೇಂಜ್ ಇನ್ ಟೆಕ್ನಾಲಜಿ. ವಿ ಆರ್ ನಾಟ್ ಯೂಸಿಂಗ್ ದ ನ್ಯೂ ಟೆಕ್ನಾಲಜಿ. ಓಕೆ, ಫಾರ್ ದ್ಯಾಟ್ ಪರ್ಪಸ್ ಅದು ಒಂದು ಸ್ಟ್ರಕ್ಚರಲ್ ಚೇಂಜ್ ಆಗಬಹುದು. ದಿಸ್ ಇಸ್ ಆಲ್ಸೋ ಲಾಂಗ್ ರನ್. ಅಂದ್ರೆ ಟೆಕ್ನಾಲಜಿ ಚೇಂಜ್, ಮೆಥಡ್ ಆಫ್ ಪ್ರೊಡಕ್ಷನ್, ಹೆಂಗ್ ಪ್ರೊಡಕ್ಷನ್ ಮಾಡಬೇಕು, ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಫಾರ್ ದಟ್ ಪರ್ಪಸ್ ಆಲ್ಸೋ ದಿಸ್ ಇಸ್ ಆಲ್ಸೋ ಡೀಲ್ಸ್ ಟು ದ ಕಾಸಸ್ ಆಫ್ ಡಿಸ್ಇಕ್ವಿಲಿಬ್ರಿಯಂ ಆಫ್ BOP, ಅಂದ್ರೆ ಸ್ಟ್ರಕ್ಚರಲ್ ಚೇಂಜ್. ಇನ್ನೊಂದು ಬರ್ತದೆ ಚೇಂಜ್ ಇನ್ ಎಕ್ಸ್ಚೇಂಜ್ ರೇಟ್. ಓಕೆ, ಚೇಂಜ್ ಇನ್ ಎಕ್ಸ್ಚೇಂಜ್ ರೇಟ್. ಚೇಂಜ್ ಇನ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಕರೆನ್ಸಿ ವಿ ಕ್ಯಾನ್ ಕಾಲ್. ಒಂದ್ಸಲ ನಮ್ ಕರೆನ್ಸಿ ಅಪ್ರಿಸಿಯೇಷನ್ ಆಗ್ಲಿಕ್ಕತ್ತ, ಇನ್ನೊಂದ್ಸಲ ಡೆಪ್ರಿಸಿಯೇಷನ್ ಆಗ್ಲಿಕ್ಕತ್ತ, ಅಂದ್ರೆ ನಮ್ ಔಟ್ಫ್ಲೋ ಭಾಳ ಆಗ್ಲಿಕ್ಕತ್ತ. ಚೇಂಜ್ ಇನ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ವೆನ್ ಅವರ್ ಇಂಡಿಯನ್ ಕಂಟ್ರಿ ಕರೆನ್ಸಿ ಈಸ್ ವೀಕ್ ವಿತ್ ದ ಇಂಟರ್ನ್ಯಾಷನಲ್ ಕರೆನ್ಸಿ. ಓಕೆ, ನಮ್ದು ಕರೆನ್ಸಿ ನೋಡ್, ನಮ್ ಇಂಡಿಯನ್ ಕರೆನ್ಸಿ ರುಪಿ ಏನಾಗ್ಲಿಕ್ಕತ್ತ ಇಂಟರ್ನ್ಯಾಷನಲ್ ಟ್ರೇಡ್ ಒಳಗೆ ವೀಕ್ ಆಗ್ಲಿಕ್ಕತ್ತ. ಅವಾಗೂ ಎಕ್ಸ್ಚೇಂಜ್ ರೇಟ್ ಕಾಸ್ ಟು ದ ಡಿಸ್ಇಕ್ವಿಲಿಬ್ರಿಯಂ. ಫಾರ್ ಎಕ್ಸಾಂಪಲ್ ಮೊದಲು ನೋಡ್ರಿ $1 is equal to 70 rupees ಇತ್ತು. ಓಕೆ, ಫಾರ್ ಎಕ್ಸಾಂಪಲ್ we talk about, for example $1 is equal to 70 rupees ಇತ್ತು. ನಾವು ಏನಾರ ಎಕ್ಸ್ಪೋರ್ಟ್ ಮಾಡ್ಲಿಕ್ಕತ್ತಿದ್ವು, ಫಾರ್ ಎಕ್ಸಾಂಪಲ್ 70 rupees ನಾವು ಕೊಡ್ಲಿಕ್ಕತ್ತಿದ್ವು. ಫಾರ್ $1 is equal to 70 rupees. ಓಕೆ, ಆಮೇಲೆ ಏನಾಯ್ತು, ಅದು ಕರೆನ್ಸಿ ಹೆಚ್ಚಾಯ್ತು, $1 is equal to 72. ನಾವು ಈಗ ಮೊದಲು 70 rupees ಪೇ ಮಾಡ್ತಿತ್ತು, ಈಗ ನಾವು 72 rupees ಪೇ ಮಾಡಬೇಕು. ಅದು ಒಂದು ಚೇಂಜ್ ಆಗ್ಲಿಕ್ಕತ್ತದ ಇನ್ ಎಕ್ಸ್ಚೇಂಜ್ ರೇಟ್. ಚೇಂಜ್ ಇನ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ನಮ್ದು ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಫಾರಿನ್ ಕರೆನ್ಸಿ ಜೊತೆ ವೀಕ್ ಆಗ್ಲಿಕ್ಕತ್ತದ. ಓಕೆ, ನಾವು ಏನ್ರ ಫಾರಿನ್ ಕಡೆ ಏನ್ರ ಗೂಡ್ಸ್ ಇಂಪೋರ್ಟ್ ಮಾಡ್ಲಿಕ್ಕತ್ತಿತ್ತು. ಓಕೆ, ಮೊದಲು ನಾವು $1 is equal to 70 rupees ಪೇ ಮಾಡ್ಲಿಕ್ಕತ್ತಿತ್ತು. ಓಕೆ, 70 rupees ಪೇ ಮಾಡ್ಲಿಕ್ಕತ್ತಿತ್ತು. ನಾವು ದ ಕರೆನ್ಸಿ ವ್ಯಾಲ್ಯೂ 80 rupees ಆಗ್ಯಾದ. Now we should, instead of 70, now we should make 80. ಅಂದ್ರೆ ನಮ್ಮ ಔಟ್ಫ್ಲೋ ಭಾಳ ಹೋಗ್ಲಿಕ್ಕತ್ತದ, 10 rupees ಡಿಫ್ರೆನ್ಸ್ ಬರ್ಲಿಕ್ಕತ್ತದ. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ
change in exchange rate. Okay, next we have political condition. Okay, political condition ಅಂದ್ರೆ ಅಲ್ಲಿಂದ ಏನ್ ಸಿಚುವೇಶನ್ ಐತಿ. ಓಕೆ, ಅಲ್ಲಿ ಏನ್ ಸಿಚುವೇಶನ್ ಆಗ್ಲಿಕ್ಕೆ, ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಏನ್ ಮಾಡ್ತಾರೆ, ವಿಲ್ ನಾಟ್ ಅಲೌ ಅನದರ್ ಕಂಟ್ರಿ ಟು ಎಂಟರ್ ಇನ್ ಟು ಅವರ್ ಮಾರ್ಕೆಟ್. ಅಂದ್ರೆ ಚೇಂಜ್ ಇನ್ ಪೊಲಿಟಿಕಲ್ ಕಂಡೀಷನ್ ಅಂದ್ರೆ ನಾವು ಏನಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಅಲ್ಲಿನ ಕಂಟ್ರಿ ನಮ್ಗೆ ಏನ್ ಸಬ್ಸಿಡಿ ಕೊಡ್ತಾರೆ, ಏನೇನು ಸಬ್ಸಿಡಿ ಕೊಡ್ಬೋದು. ಒಂದೊಂದ್ಸಲ ಒಂದ್ ಕಂಟ್ರಿ ಪೊಲಿಟಿಕಲ್ ಕಂಡೀಷನ್ ಡಿಫ್ರೆಂಟ್ ಇರ್ತದೆ. ಒಂದ್ ಕಂಟ್ರಿ ಏನ್ ಮಾಡ್ತಾರೆ, ಟ್ಯಾಕ್ಸ್ ಬಹಳ ಹಚ್ತಾರೆ, ಟ್ಯಾಕ್ಸ್ ವಿ ಕ್ಯಾನ್ ಸೇ, ಟ್ಯಾರಿಫ್ ವಿ ಕ್ಯಾನ್ ಸೇ, that has also lead to a causes of disequilibrium. Okay, tariff ಹಚ್ತಾರೆ. ಸಮ್ ಕಂಟ್ರಿ ಏನ್ ಮಾಡ್ತಾರೆ, ಬ್ಯಾನ್ ಮಾಡ್ತಾರೆ, ಡೋಂಟ್ ಎಂಟರ್ ಇನ್ ಟು ಅವರ್ ಫಾರಿನ್ ಮಾರ್ಕೆಟ್. ಅದನ್ನು ಕಾಸ್ ಆಗ್ಬೋದು ಇನ್ BOP ಒಳಗೆ. ಪೊಲಿಟಿಕಲ್ ಕಂಡೀಷನ್ ಅಂದ್ರೆ ಸಮ್ ಕಂಟ್ರೀಸ್ ಏನ್ ಮಾಡ್ತಾರೆ, ಬ್ಯಾನ್ ಮಾಡ್ತಾರೆ. ಓಕೆ, ಡೋಂಟ್ ಎಂಟರ್ ಇನ್ ಟು ಅವರ್ ಮಾರ್ಕೆಟ್. ಇಫ್ ಯು ವಾಂಟ್ ಟು ಎಂಟರ್ ಯುವರ್ ಮಾರ್ಕೆಟ್ ಮೀನ್ಸ್ ಯು ಶುಡ್ ಪೇ ಅ ಹ್ಯೂಜ್ ಟ್ಯಾಕ್ಸ್ ಫಾರ್ ಅಸ್. ಅದೊಂದು ಪೊಲಿಟಿಕಲ್ ಕಂಡೀಷನ್ ಆಗ್ಬೋದು. ಅಂದ್ರೆ ಅಲ್ಲಿನ ಫಾರಿನ್ ಒಳಗೆ ಸ್ಟೆಬಿಲಿಟಿ ಏನಿರ್ಬೋದು, ವಾಟ್ ವಿಲ್ ಬಿ ದ ಸ್ಟೆಬಿಲಿಟಿ. ಓಕೆ, ಪರ್ಮಿಷನ್ ಕೊಡ್ತಾರೆ, ಅಲ್ಲಿ ಸಬ್ಸಿಡಿ ಕೊಡ್ತಾನೇನಿಲ್ಲ, ಅದು ಒಂದು ನೋಡ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ಅ political conditions. I think hope everyone understood this. These were the causes. Okay, for ಹಿಂಗ್ ಕೇಳ್ತಾರೆ, ಫಾರ್ 15 ಮಾರ್ಕ್ಸ್ ಕೇಳ್ಬೋದು ಕ್ವಶನ್. ಏನ್ ಕೊಡ್ತಾರೆ, ವಾಟ್ ಆರ್ ದ ಕಾಸಸ್ and what are the methods to overcome this disequilibrium. Okay, in 5 points of causes, 5 points of methods explain ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೇಮ್ ಫಸ್ಟ್ ಕಾಸ್ ಏನಿತ್ತು, ಟೆಂಪರರಿ. ಟೆಂಪರರಿ ಏನಿರ್ತದೆ, ಫಾರ್ ಶಾರ್ಟ್ ಟರ್ಮ್. Okay, due to some reasons we will import from other countries. Okay, inflow outflow ಬಹಳ ಆಗ್ಲಿಕ್ಕೆ. ಫಂಡಮೆಂಟಲ್ ಅಂದ್ರೆ ಲಾಂಗ್ ಟರ್ಮ್, ಲಾಂಗ್ ರನ್ ಇರ್ತದೆ. ಹೇಳಕ್ ಬರಲ್ಲ ಯಾವಾಗ ಕಂಟ್ರಿ ಫೇವರ್ ಒಳಗೆ ಬರ್ತದೆ, ಕ್ರಾನಿಕ್ ಸಿಚುವೇಶನ್ ಒಳಗೆ ಬರ್ತದೆ, ಅಂದ್ರೆ ವರ್ಸ್ಟ್ ಸಿಚುವೇಶನ್ ಒಳಗೆ ಬರ್ತದೆ. ಸ್ಟ್ರಕ್ಚರಲ್ ಚೇಂಜ್ ಸೇಮ್, ವಿ ಆರ್ ನಾಟ್ ಯೂಸಿಂಗ್ ದಟ್ ಮಚ್ ಟೆಕ್ನಾಲಜಿ ಅಷ್ಟು ಯೂಸ್ ಮಾಡ್ಲಿಕ್ಕತ್ತಿಲ್ಲ, ಹೊರಗಿನ ಕಂಟ್ರಿ ಅದರ್ ಗೂಡ್ಸ್ ನಾವು ಇಂಪೋರ್ಟ್ ಮಾಡ್ಲಿಕ್ಕೆ. ಓಕೆ, ಅದು ಒಂದು ಲಾಂಗ್ ರನ್ ಆಗ್ತದೆ. ಚೇಂಜ್ ಇನ್ ಎಕ್ಸ್ಚೇಂಜ್ ರೇಟ್ ಹೇಳ್ಬೋದು, ಕರೆನ್ಸಿ ಅಪ್ರಿಸಿಯೇಷನ್ ಆಗ್ಬೋದು, ಅವ್ರ ಒಂದೊಂದ್ಸಲ ಡೆಪ್ರಿಸಿಯೇಷನ್ ಆಗ್ಬೋದು, ಅಂದ್ರೆ ಔಟ್ಫ್ಲೋ ಭಾಳ ಆಗ್ಲಿಕ್ಕೆ. ಓಕೆ, ನೆಕ್ಸ್ಟ್ ಪೊಲಿಟಿಕಲ್ ಕಂಡೀಷನ್ಸ್, ಅಲ್ಲಿನ ಕಂಟ್ರಿ ಒಳಗೆ ಏನ್ ಪಾಲಿಟಿಷಿಯನ್ ಸಿಚುವೇಶನ್ ಇರ್ಬೋದು. ಓಕೆ, ದಿಸ್ ವರ್ ದ ಕಾಸಸ್. ಓಕೆ, so in the next class I will explain you the we can say methods to overcome of BOP.